ಬೈ ಎಲೆಕ್ಷನ್ ಇದ್ದಾಗ ಸರ್ಕಾರ ಯಾರ್ದಿರ್ತದೆ ಅವ್ರ ಬಗ್ಗೆ ಒಲವು ಇರ್ತದೆ. ನಾವು ಕೂಡ 17 ಬೈ ಎಲೆಕ್ಷನ್ ನಾನು ಮಾಡಿದ್ದೇನೆ, 13ರಲ್ಲಿ ನಾವು ಗೆದ್ದಿದ್ವಿ. ಈ ಬೈ ಎಲೆಕ್ಷನ್ನು ನಾನು ನೋಡದೆ ಎಂದೆಂದೂ ನನ್ನ ರಾಜಕೀಯ ಒಂದು ಅನುಭವದಲ್ಲಿ ಈ ಥರ ಎಲೆಕ್ಷನ್ ನೋಡಿರಲಿಲ್ಲ. ಓಕೆ. ಇಟ್ ವಾಸ್ ಬೊಮ್ಮಾಯಿ ಅಗೇನ್ಸ್ಟ್ ಸರ್ಕಾರ. ನನ್ನ ವಿರುದ್ಧ ಹಲವಾರು ಅಭ್ಯರ್ಥಿಗಳಿದ್ದರು. ಸಚಿವ ಸಂಪುಟದ ಹಲವಾರು ಸಚಿವರು, ದೊಡ್ಡ ಶಾಸಕರ ತಂಡ, ಇವರೆಲ್ಲರೂ ಕೂಡ ನನ್ನ ಅಭ್ಯರ್ಥಿಗಳ ರೀತಿಯಲ್ಲಿ ಆ ಎಲೆಕ್ಷನ್ ನಡೀತು. ಓಕೆ. ಮತ್ತು ಎರಡನೇದಾಗಿ ಅಫ್ಕೋರ್ಸ್ ಅವ್ರಿಗೆ ಹಣದ ಬಲ, ಅಧಿಕಾರದ ಬಲ ಇತ್ತು, ಅದು ಅಡ್ವಾಂಟೇಜ್ ಇರ್ತದೆ. ಅದ್ರ ಜೊತೆಗೆ ನನಗೆ ಅತ್ಯಂತ ಆತ್ಮೀಯವಾಗಿರುವಂಥ ನನ್ನ SC ST ಮತ್ತು OBC ಯಾವಾಗಲೂ ಕೂಡ ನಾನು ನಿಂತಾಗ 70% ನನ್ನ ಪರವಾಗಿರ್ತಿದ್ರು. ಅವರು ಸುಮಾರು 25-30% ಆ ಕಡೆ ಶಿಫ್ಟ್ ಆದರು. ಓಕೆ. ಅದು ಒಂದು ಕಾರಣ. ಬೊಮ್ಮಾಯಿ ವರ್ಸಸ್ ಸರ್ಕಾರ ಅಂದ್ರೇನು? ಬೊಮ್ಮಾಯಿಯವರು ಒಬ್ಬಂಟಿಯಾಗಿದ್ದರೆ ಪಕ್ಷ ಇರಲಿಲ್ವ ನಿಮ್ಮ ಪರವಾಗಿ? ಅಲ್ಲಲ್ಲ, ಅದೇನಾಗಿತ್ತು ಅಂದರೆ ನಾನು ಮಾಜಿ ಮುಖ್ಯಮಂತ್ರಿ, ನಾನಲ್ಲಿ ಸತತವಾಗಿ ಆರಿಸಿ ಬಂದಿದ್ದೇನೆ. ಹೀಗಾಗಿ ಪಕ್ಷ ಎಲ್ಲ ನಿಮ್ಮದೇ ಇದೆ ಅಂತ ಬಂದಿದ್ದರು. ಶಾಸಕರೆಲ್ಲ ಬಂದು ಕ್ಯಾನ್ವಾಸ್ ಮಾಡಿದರು, ಅಧ್ಯಕ್ಷರು ಬಂದಿದ್ದರು, ಯಡಿಯೂರಪ್ಪ ಅವರು ಬಂದಿದ್ದರು, ಎಲ್ಲ ಮಂತ್ರಿಗಳು ಬಂದಿದ್ದರು, ಯತ್ನಾಳ್ ಬಂದಿದ್ದರು, ಅದೆಲ್ಲ ಇತ್ತು. ಆದರೆ ಸರ್ಕಾರ ಅಂತಂದಾಗ ಸರ್ಕಾರದ ಹಿಂದಿರುವಂಥ ಬಲ ಏನಿದೆ, ಅದು ಮಿಷನರಿ ಇರ್ಬೋದು ಅಥವಾ ಹಣದ ಬಲ ಇರ್ಬೋದು, ಅದು ದೊಡ್ಡ ಪ್ರಮಾಣದಲ್ಲಿ ವರ್ಕೌಟ್ ಆಗುತ್ತೆ.